ಸಿದ್ದರಾಮಯ್ಯ ಒಂದು ಮಾತು ಹೇಳಿದರು ಆರಂಭದಲ್ಲಿ, ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ಅಫ್ಕೋರ್ಸ್ ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಅವರು ಮನಸ್ಸು ಮಾಡಿದರೆ 2004ರಲ್ಲಿ ಅವರೇ ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು, ಬಟ್ ಅವರಾಗಲಿಲ್ಲ. ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಮಂತ್ರಿ ಮಾಡಿದರು. ಆದರೆ ಇನ್ನೊಂದು ಮಾತು ಹೇಳಿದರು, ರಾಹುಲ್ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ. ಅದು ಯಾವ ತ್ಯಾಗ ಅಂತ ಅರ್ಥ ಆಗಲಿಲ್ಲ ನನಗೆ. ರಾಹುಲ್ ಗಾಂಧಿ ಯಾವ ತ್ಯಾಗ ಮಾಡಿದ್ದಾರೆ? ರಾಹುಲ್ ಗಾಂಧಿ ಎರಡೆರಡು ಕಡೆ ಗೆದ್ದು, ಅಮೇಥಿಯಲ್ಲಿ ಒಮ್ಮೆ ಸೋತರು, ವಯನಾಡಲ್ಲಿ ಗೆದ್ದರು. ಆಮೇಲೆ ನೆಕ್ಸ್ಟ್ ಸ್ಪರ್ಧೆ ಮಾಡಿದರು, ಅಮೇಥಿಯಲ್ಲಿ ಗೆದ್ದರು, ವಯನಾಡು ರಾಜೀನಾಮೆ ಕೊಟ್ಟರು, ಅಲ್ಲಿ ಪ್ರಿಯಾಂಕಾ ವಾದ್ರಾ ಮತ್ತೆ ಗೆದ್ದರು. ತ್ಯಾಗ ಯಾವುದು ಅಂತ ಅರ್ಥ ಆಗಿಲ್ಲ. ಸಿದ್ದರಾಮಯ್ಯ ಸ್ವಲ್ಪ ಹೇಳಬೇಕಿತ್ತು ತ್ಯಾಗ ಅಂದರೆ ಏನು ಅಂತೇಳಿ. ಓಕೆ, ಏನೇ ಇರಲಿ, ನಾನು ಒಂದು ಮಾತು ಪದೇ ಪದೇ ನಿಮಗೆ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವರನ್ನು ಮೂಡಾದಲ್ಲಿ ಏನು ಮಾಡೋದಕ್ಕೆ ಅಷ್ಟು ಈಸಿ ಅಲ್ಲ, ಸುಲಭ ಅಲ್ಲ. ಯಾಕಂದರೆ ನೇರವಾಗಿ ಅವರು ಅಧಿಕಾರ ದುರುಪಯೋಗ ಮಾಡಿದ್ದಾರೆ, ಅಧಿಕಾರ ಬಳಸಿದ್ದಾರೆ ಅಂತ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲ ಮೀಡಿಯಾಗಳು ಹೇಳ್ತಾ ಇತ್ತು, ಇಲ್ಲ ಹಂಗಾಗತ್ತೆ ಹಿಂಗಾಗತ್ತೆ. ಸಾಕ್ಷೀಭೂತವಾಗಿ ಹೇಳಿದ್ದು ನಾವು. ಅದರ ಜೊತೆಗೆ ಈ ಮಾತನ್ನು ಹೇಳಿದ್ದೆ, ಸಿದ್ದರಾಮಯ್ಯನವರು ಒಂದು ವೇಳೆ ಒಪ್ಪಂದ ಆಗಿದ್ದರೆ ಇಳಿದೇ ಇಳಿತಾರೆ, ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅದು ರೋಡಲ್ಲಿ ಹೋಗೋರೆಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ನೋಡಿದ್ರೆ ಅಧಿಕಾರ ದಾಹ ಮತ್ತೊಂದು ಅಂತೇಳಿ. ಆ ಇಮೇಜ್ ಹಾಳಾಗುತ್ತೆ ಅಂತ 45 ವರ್ಷ. ಇನ್ನೊಂದು ಮಾತು ಹೇಳಿದ್ದೆ, ಏನು, ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮೂಡ ಹಗರಣ ಬಂದಾಗ ನಾನು ಬಂಡೆ ಥರ ನಿಲ್ತೀನಿ ಅಂತ ಹೇಳ್ತಾ ಇದ್ರು. ಸಿದ್ದರಾಮಯ್ಯನ ಜೊತೆ ನಿಲ್ತೀನಿ, ಕಾಂಗ್ರೆಸ್ ಪಾರ್ಟಿ ಜೊತೆ ನಿಲ್ತೀನಿ ಡಿ ಕೆ ಶಿವಕುಮಾರ್. ಆಗ ಪ್ರಶ್ನೆ ಬಂದಾಗಲೂ ಹೇಳಿದ್ದೆ, ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಆಸೆ ಇಲ್ವಾ? ಇದೆ, ಖಂಡಿತವಾಗ್ಲೂ ಇದೆ. ಮತ್ತು ಅದೊಂದು ಅವಕಾಶ ಅಲ್ವ, ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನ 6 ಹಾಕ್ಸ್ಬಿಟ್ಟು ಇವರು ಮುಖ್ಯಮಂತ್ರಿ? ನೋ, ಆ ಥರ ಕಾಂಜಿ ಪಿಂಜಿ ಥರ ಆಗಲ್ಲ. ಆದರೆ ಹೀರೋ ಥರ ಹೇಳ್ದಾರಲ್ಲ, ಬೆಳ್ಳಿ ತಟ್ಟೆಯಲ್ಲಿ ತಾಂಬೂಲ ಕೊಟ್ಟಂಗೆ ಹಂಗಾಗಬೇಕು ಅಂದ್ರೆ ಏನು? ಸಿದ್ದರಾಮಯ್ಯನವರು ಕೂಡ ಆಶೀರ್ವಾದ ಮಾಡಬೇಕು. ಆ ಥರ ಆಗೋದಿದ್ರೆ, ಇಲ್ಲ ಅಂತಂದರೆ ಬೇಡ. ಮೊನ್ನೆ ಶಾಸಕರು ಜೈ ಡಿ ಕೆ ಶಿವಕುಮಾರ್, ಯಾವ ನನಗೆ ಘೋಷಣೆ ಹಾಕಬೇಕಾಗಿಲ್ಲ, ನನಗೆ ಯಾವ ಶಾಸಕನ ಅಗತ್ಯನೂ ಇಲ್ಲ, ಯಾವ ಸ್ವಾಮೀಜಿಗಳು ನನಗೆ ಹೇಳಬೇಕಾಗಿಲ್ಲ, ಮುಖ್ಯಮಂತ್ರಿ ಆಗೋದು ನನಗೆ ಗೊತ್ತಿದೆ. ಯಾವಾಗ ಅಂದರೆ ಮುಖ್ಯಮಂತ್ರಿ ಆಗೋದು ಏನಾಗಬೇಕು ಅದಾಗತ್ತೆ. ಇಟ್ ಕ್ಯಾನ್ ಬಿ ಡಿಲೇಡ್, ನಾಟ್ ಡಿನೇಡ್. ಮುಂದೂಡಲ್ಪಡ್ಬೋದು, ಆದರೆ ಆಗದೇ ಇರೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ. ಹಾಗಾದರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರಾ? ಕಾದು ಅಧಿಕಾರ ಪಡೆದುಕೊಳ್ಳಲಿದ್ದಾರಾ ಡಿ ಕೆ ಶಿವಕುಮಾರ್? ಯಾರೇನೇ ಹೇಳಲಿ, ಯಾರೇ ವಾಗ್ದಾಳಿ ನಡೆಸಲಿ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಮೂಡ ಹಗರಣದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಡ್ಕೊಂಡ ರೀತಿ ಇದೆಯಲ್ಲ, ಡಿ ಕೆ ಶಿವಕುಮಾರ್ ನಡ್ಕೊಂಡ ರೀತಿ ಮಾದರಿ. ಸಿದ್ದರಾಮಯ್ಯನ ಜೊತೆಗಿದ್ದ ಎಲ್ಲ ನಾಯಕರಿದ್ದಾರಲ್ಲ, ಯಾರು ಕೂಡ ಡಿ ಕೆ ಶಿವಕುಮಾರ್ ಥರ ಜೋರಾಗಿ ಮಾತಾಡಲಿಲ್ಲ. ಡಿ ಕೆ ಶಿವಕುಮಾರ್ ನಾನು ಬಂಡೆ ಸಿದ್ದರಾಮಯ್ಯನ ಜೊತೆ ನಿಲ್ತೇನೆ ಎಲ್ಲರೂ ಕೇಳಿದರು. ಬಿ ಜೆ ಪಿ ಕೂಡ ಅಂದ್ಕೊಂಡಿತ್ತು ಈ ಟೈಮಲ್ಲಿ ಡಿ ಕೆ ಶಿವಕುಮಾರ್ ನೋಡಿ ಅವ್ರ ಮೇಲೆ ಆರೋಪ ಬರ್ತಾ ಇದ್ದಾರೆ, ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ, ಬಂಡಾಯ ಆಗುತ್ತೆ, ಇವರು ಮುಖ್ಯಮಂತ್ರಿ ಆಗ್ತಾರೆ, ಆಮೇಲೆ ಬಿದ್ದೋಗುತ್ತೆ, ಹಿಂಗೆಲ್ಲ ಇತ್ತು. ಅದು ಬಂಡೇನೆ ಆ ಲೆಕ್ಕದಲ್ಲಿ ನೋಡಿದರೆ. ಅದಕ್ಕೆ ಹೇಳಿದ್ದು ನಾವು, ಆ ಥರ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರ ಶಕ್ತಿ ಕೂಡ ಗೊತ್ತಿದೆ. ನಾಳೆ ಅವರು ಮುಖ್ಯಮಂತ್ರಿ ಆಗಿ ನೆಕ್ಸ್ಟ್ ಚುನಾವಣೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರ ಶಕ್ತಿ ಗೊತ್ತಾಗಬೇಕಾಗತ್ತೆ. ಯಾಕೆ ಅಂತಂದರೆ ಅಲ್ಲಿ ಹೇಳ್ತೀನಿ ನಾನೀಗ, ಮತ್ತೆ ಸೋರಿಕೆ ಆಗಿದೆಯಲ್ವ ಜಾತಿ ಗಣತಿ. ಮೊನ್ನೆ ಒಂದು ಕಾರಣ ಹೇಳಿದ್ದೆ, ಯಾಕೆ ಈಗ ಸೋರಿಕೆ ಆಗಿರುತ್ತೆ, ಅದಕ್ಕೊಂದು ಕಾರಣ ಇರುತ್ತೆ. ಸೋರಿಕೆ ಆಗಿದ್ದಲ್ಲ, ಸೋರಿಕೆ ಮಾಡಿದ್ದು. ಹೇಳ್ತೀನಿ ಯಾಕೆ ಅಂತ. ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಿ ಆಗ್ತೀನಿ, ಅವರನ್ನು ನಿಲ್ಲಿಸ್ತೀನಿ 2 ವರ್ಷ, ಎಲ್ಲೂ ಯಾರಿಗೂ ಕೌಂಟರ್ ಕೊಡ್ತಾ ಇಲ್ಲ. ಅದು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲ ಓಕೆ ಆದರೆ ನವೆಂಬರ್ನಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಗುತ್ತೆ, ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲವೇ ಮುಂದಿನ ವರ್ಷಾರಂಭದಲ್ಲಿ ಪಟ್ಟ ಸಿಗಬಹುದು. ಯಾಕೆ ಮುಂದಿನ ವರ್ಷಾರಂಭ 50-50 ಅಂತ ಒಪ್ಪಂದ ಆಗಿದ್ದರೆ ನವೆಂಬರ್ಗೆ ಡಿ ಕೆ ಸಿ ಎಂ ಆಗಬೇಕು, ಒಪ್ಪಂದ ಆಗಿದ್ದರೆ. ಆದರೆ ನಾವು ಹೇಳ್ತಾ ಇದ್ವಲ್ಲ, ಸಿದ್ದರಾಮಯ್ಯನವರಿಗೆ ಒಂದು ಬೇಡಿಕೆ ಇಡಿ. ಒಂದು ಬೇಡಿಕೆ ಸಿದ್ದರಾಮಯ್ಯನವರು ಇಟ್ಟರೆ, ಡಿ ಕೆ ಸುಮ್ಮನಾಗಬೇಕು, ಒಳ್ಳೆಯದು. ಸಿದ್ದರಾಮಯ್ಯನವರು ಅರಸು ದಾಖಲೆ ಮುರಿಯುವ ಸಾಧ್ಯತೆ ಇದೆ. ಅದನ್ನು ಒಂದು ಡಿ ಕೆ ಶಿವಕುಮಾರ್ ಹೇಳಬೇಕು, ಇನ್ನೂ 3 ತಿಂಗಳು ಮಾಡಿ ನೀವು ಅರಸವರ ದಾಖಲೆ ಮುರಿದು ನಂಬರ್ 1 ಮುಖ್ಯಮಂತ್ರಿ, ಅತಿ ಹೆಚ್ಚು ದಿನಗಳ ಕಾಲ ಆಳಿದ ಮುಖ್ಯಮಂತ್ರಿ ಅಂತೇಳಿ ವಿರಮಿಸಿ ನಿಮ್ಮ ಆಶೀರ್ವಾದ ಇರಲಿ ಅಂತ. ಆದರೆ ಅಂಥ ದೊಡ್ಡ ಮನಸ್ಸನ್ನು ಡಿ ಕೆ ಶಿವಕುಮಾರ್ ತೋರಿಸಿದರೆ ಒಂದು ಪವಾಡ ಆದಿತ್ತು. ಅಂದರೆ 2020ರವರೆಗೆ ಡಿ ಕೆ ಶಿವಕುಮಾರ್ ಕಾಯಲೇಬೇಕು. ಮಾರ್ಚ್ 11, 2026ರವರೆಗೆ ಸಿದ್ದರಾಮಯ್ಯ ಸಿ ಎಂ ಆಗಿ ಮುಂದುವರಿದರೆ, ಅಂದರೆ 50-50 ಅನುಪಾತದಲ್ಲಿ 3 ತಿಂಗಳು ಜಾಸ್ತಿ. ದೇವರಾಜ್ ಅರಸುಗಿಂತ ಹೆಚ್ಚು ಅವಧಿಗೆ ಸಿ ಎಂ ಆಗಲಿದ್ದಾರೆ ಸಿದ್ದರಾಮಯ್ಯ. ಈ ಅವಧಿಯಲ್ಲಿ 33 ತಿಂಗಳು ಸಿ ಎಂ ಆಗಿರಬೇಕು ಸಿದ್ದರಾಮಯ್ಯ, 30ರ ಬದಲಿಗೆ 33. ಅದೇ ಕಾರಣಕ್ಕೆ ತಾಳ್ಮೆಯಿಂದ ಕಾಯ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ.
ಎಲ್ಲೂ ನಾನೇ CM ಅಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ಇಲ್ಲಿ ತನಕ ಕೆಣಕಿಲ್ಲ DK ಶಿವಕುಮಾರ್. ಏನಿದ್ರು ಕೂಡ ಹೈಕಮಾಂಡ್, ಅಕ್ಕಪಕ್ಕದಲ್ಲಿದ್ದವರೆಲ್ಲ ಕಯ್ಯ ಅಂತಿದ್ರು. ಯಾವುದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ DK ಶಿವಕುಮಾರ್. ನನಗೆ ಯಾವ ಶಾಸಕರ ಬೆಂಬಲನೂ ಬೇಡ, ಯಾವ ಸ್ವಾಮೀಜಿಗಳು ಮಾತಾಡೋದು ಬೇಡ, ನನಗೆ ಜೈಕಾರ ಹಾಕೋದು ಬೇಡ, ನಾನು ನನ್ನ ಕಾಂಗ್ರೆಸ್ ನನ್ನ ಹೈಕಮಾಂಡ್ ಅಂತ ಹೇಳಿದರು. ಓಕೆ, ನೆಕ್ಸ್ಟ್ ಸಿದ್ದರಾಮಯ್ಯನವರಿಗೆ ಬರುತ್ತೆ. ಅದೊಂದು ಕೀರ್ತಿ ಅವರಿಗೆ ಬರೋದಿದ್ರೆ 3 ತಿಂಗಳು ಜಾಸ್ತಿ ಕೊಟ್ರೇನು? ಬನ್ನಿ ಒಂದು ರಿಪೋರ್ಟ್. ಸಿದ್ದರಾಮಯ್ಯರನ್ನ ಕೆಳಗಿಳಿಸುತ್ತಂತೆ ಕಾಂಗ್ರೆಸ್. ನವೆಂಬರ್ಗೆ ಡಿಕೆಶಿ CM ಆಗೋದು ಫಿಕ್ಸ್. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದ್ದಂತೆಯೇ ಯಾರು ಊಹಿಸದ ಬೆಳವಣಿಗೆ ನಡೆಯಲಿದೆ. ನವೆಂಬರ್ನಲ್ಲಿ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ನಡೆಯಲಿದೆಯಂತೆ. DK ಶಿವಕುಮಾರ್ ಕೊನೆಗೂ ಮುಖ್ಯಮಂತ್ರಿ ಆಗ್ತಾರಂತೆ. ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟುಕೊಡ್ತಾರಂತೆ. ಅದೇ ಕಾರಣಕ್ಕೇನೋ CM ಸಾಹೇಬ್ರು ಮೊನ್ನೆ ತ್ಯಾಗದ ಮಾತನಾಡಿದ್ರು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥ. ಎಲ್ಲ ಅಂದ್ಕೊಂಡಂತೆ ಆದ್ರೆ ನವೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಆಗೋದೇ ಆಗಿದ್ರೆ ಸಿದ್ದರಾಮಯ್ಯಗೆ ಇನ್ನು ಕೇವಲ 9 ತಿಂಗಳ ಅಧಿಕಾರ ಇರಲಿದೆ. ನಿಮ್ಗೆಲ್ಲ ನೆನಪಿರಬೇಕು, ಕಾಂಗ್ರೆಸ್ ಗೆಲ್ತಾ ಇದ್ದಂತೆ ದೆಹಲಿಯಲ್ಲಿ 2-3 ದಿನಗಳ ಕಾಲ ಕುರ್ಚಿ ಕಿತ್ತಾಟ ನಡೆದಿತ್ತು. ಆಗ್ಲೇ ಅಧಿಕಾರ ಹಸ್ತಾಂತರದ ಒಪ್ಪಂದ ನಡೆದಿತ್ತಂತೆ. ಅದು ನಿಜವೇ ಆಗಿದ್ರೆ ರಿಪಬ್ಲಿಕ್ ಕನ್ನಡ ಹೇಳಿದಂತೆಯೇ ನವೆಂಬರ್ಗೆ ಡಿಕೆಶಿ CM ಆಗ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ಗೆ ಸಂಚಲನ ಸೃಷ್ಟಿಯಾಗುವುದು ಗ್ಯಾರಂಟಿ ಆಗಿದೆ. ರಿಪಬ್ಲಿಕ್ ಕನ್ನಡ ಇಷ್ಟು ದಿನ ನುಡಿದ ಭವಿಷ್ಯ ಸತ್ಯವಾಗಲಿದೆ. ನಾನು ಪದೇ ಹೇಳ್ತಾ ಇದ್ದೀನಿ, ನಾನು ಮೂಢ ವಿಚಾರ ಬಂದಾಗ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಅರೆಸ್ಟ್ ಆಗುವಂಥ ಸಾಧ್ಯತೆಗಳಿಲ್ಲ. ಆದರೆ ಮುಖ್ಯಮಂತ್ರಿ ಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಒಂದು ವೇಳೆ ಮಾತುಕತೆ ಆಗಿದ್ದರೆ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರು ಪಟ್ಟ ಬಿಟ್ಟು ಕೊಡೋದೇ ಇರೋದಿಲ್ಲ, ಪಟ್ಟ ಬಿಟ್ಟು ಕೊಡ್ತಾರೆ ಅಂತ ಹೇಳಿದ್ದೆ. ನಾನು ಬೇರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಹೇಳಿರಲಿಲ್ಲ. ನಾನು ಒಂದು ಮಾತು ಪದೇ ಮೂಢದಲ್ಲಿ ಏನು ಹೇಳಿದ್ದೆ, ಯಾವುದೇ ಕಾರಣಕ್ಕಾಗಲ್ಲ ಅರೆಸ್ಟ್ ಆಗುವಂಥ ಸಾಧ್ಯತೆ ಇಲ್ಲ, ಇದು ರಾಜಕೀಯ ಮೇಲಾಟ. ಆದರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದ್ದರೆ ಸಿದ್ದರಾಮಯ್ಯ ಶತಾಯಗತಾಯ ಆ ಒಪ್ಪಂದವನ್ನು ಪಾಲಿಸ್ತಾರೆ ಅಂತಲೇ ಹೇಳಿದ್ದೆ. ಆ ಥರ ಎಲ್ಲ 40-45 ವರ್ಷಗಳಲ್ಲಿ ಈ 2 ವರ್ಷಕ್ಕೆ ಬೇಕಾಗಿ ತಮ್ಮ ಇಡೀ ಏನು ಅವರ ಬದ್ಧತೆಯನ್ನು ಹಾಳು ಮಾಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ದೆ. ಆದರೆ ಇದು ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಮರ್ಮಾಘಾತ ಉಂಟು ಮಾಡಬಹುದು. ಆದರೆ ಅವರ ಸಿದ್ಧಾಂತಬದ್ಧ ರಾಜಕಾರಣಕ್ಕೆ ಜಯವಾಗಬಹುದು. ಏನೇ ಇರಲಿ, ರಾಜೀನಾಮೆ ಕೊಡ್ತಾರಾ, ನವೆಂಬರಲ್ಲಿ ಕೊಡ್ತಾರಾ, ಅಕ್ಟೋಬರಲ್ಲಿ ಕೊಡ್ತಾರಾ, ಅಥವಾ ನಾನೊಂದು ಮಾತು ಪದೇ ಹೇಳ್ತಾ ಇದ್ದೆ, ಒಂದು ವೇಳೆ 30 ತಿಂಗಳು ಅಂದರೆ 2.5 ವರ್ಷ ಅಂತ ಹೈಕಮಾಂಡಲ್ಲಿ ನಿರ್ಧಾರವಾಗಿದ್ದರೆ ಒಂದು 3 ತಿಂಗಳು ಜಾಸ್ತಿ ಮುಖ್ಯಮಂತ್ರಿಯಾಗಿ ಇದ್ದು ಬಿಡಿ ಸಿದ್ದರಾಮಯ್ಯನವರೇ ಅಂತ ಒಂದು ವೇಳೆ ಇಳಿಯೋದಿದ್ದರೆ. ಯಾಕೆ ಅಂತಂದರೆ 3 ತಿಂಗಳು ಜಾಸ್ತಿ ಆಳ್ಬಿಟ್ರೆ 30 ತಿಂಗಳ ಬದಲಾಗಿ 33 ತಿಂಗಳವರು ಆಳ್ಬಿಟ್ರೆ ದೇವರಾಜ ಅರಸು ಅವರ ಹೆಸರಲ್ಲಿರುವಂಥ ದಾಖಲೆಯನ್ನು ಮುರಿತಾರೆ. ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯವನ್ನು ಮುಖ್ಯಮಂತ್ರಿಯಾಗಿ ಮುನ್ನಡೆಸಿದಂಥ ಕೀರ್ತಿ ಸಿದ್ದರಾಮಯ್ಯನವರಿಗೆ ಬರುತ್ತೆ. ಅದೊಂದು ಕೀರ್ತಿ ಅವರಿಗೆ ಬರೋದಿದ್ರೆ 3 ತಿಂಗಳು ಜಾಸ್ತಿ ಕೊಟ್ರೇನು? ಬನ್ನಿ ಒಂದು ರಿಪೋರ್ಟ್. ಸಿದ್ದರಾಮಯ್ಯರನ್ನ ಕೆಳಗಿಳಿಸುತ್ತಂತೆ ಕಾಂಗ್ರೆಸ್. ನವೆಂಬರ್ಗೆ ಡಿಕೆಶಿ CM ಆಗೋದು ಫಿಕ್ಸ್. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದ್ದಂತೆಯೇ ಯಾರು ಊಹಿಸದ ಬೆಳವಣಿಗೆ ನಡೆಯಲಿದೆ. ನವೆಂಬರ್ನಲ್ಲಿ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ನಡೆಯಲಿದೆಯಂತೆ. DK ಶಿವಕುಮಾರ್ ಕೊನೆಗೂ ಮುಖ್ಯಮಂತ್ರಿ ಆಗ್ತಾರಂತೆ. ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟುಕೊಡ್ತಾರಂತೆ. ಅದೇ ಕಾರಣಕ್ಕೇನೋ CM ಸಾಹೇಬ್ರು ಮೊನ್ನೆ ತ್ಯಾಗದ ಮಾತನಾಡಿದ್ರು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ,
ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನ ಬಯಸ್ತಕ್ಕಂಥ. ಎಲ್ಲ ಅಂದ್ಕೊಂಡಂತೆ ಆದ್ರೆ ನವೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಆಗೋದೇ ಆಗಿದ್ರೆ ಸಿದ್ದರಾಮಯ್ಯಗೆ ಇನ್ನು ಕೇವಲ 9 ತಿಂಗಳ ಅಧಿಕಾರ ಇರಲಿದೆ. ನಿಮ್ಗೆಲ್ಲ ನೆನಪಿರಬೇಕು, ಕಾಂಗ್ರೆಸ್ ಗೆಲ್ತಾ ಇದ್ದಂತೆ ದೆಹಲಿಯಲ್ಲಿ 2-3 ದಿನಗಳ ಕಾಲ ಕುರ್ಚಿ ಕಿತ್ತಾಟ ನಡೆದಿತ್ತು. ಆಗ್ಲೇ ಅಧಿಕಾರ ಹಸ್ತಾಂತರದ ಒಪ್ಪಂದ ನಡೆದಿತ್ತಂತೆ. ಅದು ನಿಜವೇ ಆಗಿದ್ರೆ ರಿಪಬ್ಲಿಕ್ ಕನ್ನಡ ಹೇಳಿದಂತೆಯೇ ನವೆಂಬರ್ಗೆ ಡಿಕೆಶಿ ಸಿಎಂ ಆಗ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.